ಮಗ. ಸೊ ಅದಕ್ಕೆ ನಾನು ಅವ್ರ ಬಗ್ಗೆ ಜಾಸ್ತಿ ನಾನು ಸಣ್ಣ ವಯಸ್ಸಲ್ಲಿ ಗೊತ್ತಿರಲಿಲ್ಲ, ಅದಕ್ಕೆ ನಾನು ತೊಗೊಂಡಿದ್ದೆ ಟಾಪಿಕ್. ನನಗೆ ಗೊತ್ತಾಗಿದೆ ನಾನು ಶುರು ಮಾಡೋದಾದ್ಮೇಲೆ ಅವರೆಷ್ಟು ದೊಡ್ಡವರು ಅಂತ. ನೀವೇ ಆಚಾರ್ಯಂಕೋ ಮುಗ್ದಾದ್ಮೇಲೆ ಅವರೇ ಡಿಸ್ಟ್ರಿಬ್ಯೂಟರ್ಸ್, KRGನೇ ಆಚಾರ್ಯಂಕೋ ಮತ್ತು ಮಲೇಶಿ ಬರೀ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಆಮೇಲೆ ಅವ್ರ ಕಡೆಯಿಂದ ನನಗೆ ಕಾಲ್ ಬಂತು, ನನಗೂ ಖುಷಿ ಆಯ್ತು. ಯಾಕಂದರೆ ಒಳ್ಳೆ KRG ಅಂದರೆ ಒಂದು ವೆರಿ ರೆಸ್ಪೆಕ್ಟೆಡ್ ಒಂದು ಪ್ರೊಡ್ಯೂಸರ್ಸು. ಸೊ ನನಗಿಷ್ಟ ಆಯಿತು. ಸ್ಟೋರಿ ಕೇಳಲೇ ಇಲ್ಲ, KRG ಅಂದಿದ ತಕ್ಷಣ ಒಪ್ಕೊಂಡ್ಬಿಟ್ಟೆ ನಾನು. ಯಾಕಂದರೆ ಬಿಕಾಸ್ ದ ಕ್ಯೂರೇಟ್ ದೇರ್ ಸ್ಟೋರಿ ವೆರಿ ವೆಲ್. ಆ್ಯಂಡ್ ಆಮೇಲೆ ಗೊತ್ತಾಗಿತ್ತು ಈ ಥರ ಒಂದು ಸ್ಟಾರ್ ಕಾಸ್ಟ್ ಇದೆ ಅಂತ. ಐ ವಾಸ್ ನಾಟ್ ಗೋಯಿಂಗ್ ಟು ಸೇ ನೋ. ಸೊ ದಟ್ಸ್ ಅಬೌಟ್ ಇಟ್. August 23rd ನೀವು ನೋಡಿ ಸಿನಿಮಾ. ಕಾರ್ತಿಕ್ ಯೋಗಿ ಎಲ್ಲ ಕುತ್ಕೊಂಡು ಮಾತಾಡಿದಾಗ ಅದೇ ಅಂದರೆ ಏನು ಸಿನಿಮಾ ಏನಾದ್ರು ಈಗ ಗೆದ್ದರೆ KRG ಅಂತ ಒಂದು ಪ್ರೊಡಕ್ಷನ್ ಹೌಸ್ ಅಂದರೆ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಮಾಡ್ತೀವಿ. ಅದನ್ನೇ ಅವರು ಮೊನ್ನೆ ಹೇಳ್ತಾ ಇದ್ರು, ನಮ್ಗೆ ಸಿನಿಮಾ ಗೆದ್ದರೆ ಇನ್ನೂ ಶಕ್ತಿ ಬರುತ್ತೆ, ನಾವು ಇನ್ನೂ ಹೆಚ್ಚು ಸಿನಿಮಾ ಮಾಡ್ತೀವಿ, ಇನ್ನೂ ಎಲ್ಲರಿಗೂ ಅಂದರೆ ಟೆಕ್ನಿಷಿಯನ್ಸಿಂದ ಹಿಡಿದು ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಆ ಥರ ಒಂದು ಪ್ರಯತ್ನನ ನಾವು ಈ ಪೌಡ್ರಲ್ಲಿ ಮಾಡಿದ್ದೀವಿ. ಅಂದರೆ ಇವಾಗ ಟ್ರೈಲರ್ ತುಂಬ ಜನಕ್ಕೆ ಇಷ್ಟ ಆಗಿದೆ. ಜೊತೆಗೆ ಅದೇ ಥರ ಸಿನಿಮಾ ಈಗ ಥಿಯೇಟ್ರಲ್ಲೂ ಈಗ ಭೀಮಾದಿಂದ, ಥ್ಯಾಂಕ್ಸ್ ಟು ಭೀಮಾ ಮತ್ತೆ ಥಿಯೇಟ್ರಿಗೆ ಜನ ಬರೋದಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಕೃಷ್ಣನ್ ಪ್ರಣಯ ಸಖಿ ಕೂಡ ಚೆನ್ನಾಗಿ ಓಡ್ತಾ ಇದೆ ಅಂತ ಸುದ್ದಿ ಬಂದಿದೆ. ಹಾಗೆ ಎಲ್ಲ ಸಿನಿಮಾಗಳು, ಎಲ್ಲ ಒಳ್ಳೆ ಕನ್ನಡ ಸಿನಿಮಾಗಳು ಓಡಲಿ ಅನ್ನೋದು ನಮ್ಮದು ಆಸೆ. ಅದೇ ಥರ ಈ ಪೌಡರ್ ಕೂಡ ಏನಾದ್ರು ಚೆನ್ನಾಗಾದರೆ ನಮ್ಮೆಲ್ಲರಿಗೂ ಒಳ್ಳೆಯದು, ಇಂಡಸ್ಟ್ರಿಗೆ ಒಳ್ಳೆಯದು. ಎಸ್ಪೆಷಲಿ ಎಲ್ಲ ಟೆಕ್ನಿಷಿಯನ್ಸಿಗೆ ಮತ್ತೆ ಇನ್ನೊಂದಷ್ಟು ಕೆಲಸ ಸಿಗುತ್ತೆ, ಇನ್ನೊಂದಷ್ಟು ಸಿನಿಮಾಗಳು ಮಾಡ್ತಾರೆ. ಸೊ ಆ ಥರ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಆಮೇಲೆ ಒಂದು ಒಳ್ಳೆ ಕಾಮಿಡಿ ಸಿನಿಮಾನ ಮಾಡಿದ್ದೀವಿ. ಒಂದು 2 ಗಂಟೆ. ನಾವು ಇದೇನು ತುಂಬ ತಲೆ ಉಪಯೋಗಿಸೋವಂಥ ಸಿನಿಮಾ ಏನಲ್ಲ, ಸಿಂಪಲ್ಲಾಗಿ ಸಿಂಪಲ್ ಸಬ್ಜೆಕ್ಟ್, ನಗ್ಸತ್ತೆ, ಎಂಟರ್ಟೈನ್ ಮಾಡುತ್ತೆ, ಆ ಥರ ಒಂದು ಸಿನಿಮಾನ ಮಾಡಿದ್ದೀವಿ. ಸೊ ಎಲ್ಲರೂ ಜನ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿದ್ರೆ ನಮಗೂ ಸಂತೋಷ ಆಗುತ್ತೆ. ಅದಕ್ಕೆ ನಿಮ್ಮ ಪ್ರೋತ್ಸಾಹ ಕೂಡ ತುಂಬಾ ವಿಶೇಷವಾಗಿರುತ್ತೆ. ಆಮೇಲೆ ಲಾಸ್ಟಲ್ಲಿ ಹೌದಾ? ಓಕೆ. ಸೊ ನನಗೆ KRG ಮತ್ತು TVF ಅವ್ರ ಜೊತೆ ಕೆಲಸ ಮಾಡಿ ತುಂಬ ಖುಷಿ. ಈ ಒಂದು ಪ್ರಾಜೆಕ್ಟ್ ನನಗೆ ಸಿಕ್ಕಿದ್ದು ನನ್ನ ಒಂದು ಅದೃಷ್ಟ ಅಂತ ನಾನು ಅಂದ್ಕೊಳ್ತೀನಿ. ಈ ಥರ ಒಂದು ಸ್ಟಾರ್ ಕಾಸ್ಟ್ ಜೊತೆ ಕೆಲಸ ಮಾಡಿ ನನಗೆ ಒಳ್ಳೆಯ ಅನುಭವ. ಮತ್ತು ನಮ್ಮ ಸಿನಿಮಾ ಬಗ್ಗೆ ಹೇಳೋದಿದ್ರೆ ಔಟ್ ಆ್ಯಂಡ್ ಔಟ್ ಕಾಮಿಡಿ. ಕಾಮಿಡಿ ಪ್ರಯತ್ನ ಮಾಡೇ ಇರಲಿಲ್ಲ ಮುಂಚೆ. ಆ್ಯಂಡ್ ನಮ್ಮ ಜನಾರ್ದನ್ ಸರ್ಗೆ ನಾನು ರಿಯಲಿ ಹ್ಯಾವ್ ಟು ಬಿ ವೆರಿ ಗ್ರೇಟ್ಫುಲ್ ಟು ಹಿಮ್. ಯಾಕಂದರೆ ಅವರು ನನಗೆ ಆ ಒಂದು ಭಯನ ತೆಗೆದು ಹೇಗೆ ಮಾಡೋದು ಅನ್ನೋದನ್ನು ಗೈಡ್ ಮಾಡಿ ತೋರಿಸಿದ್ದಾರೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಬಿ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್. ಆ್ಯಂಡ್ ನಮ್ಮ ಆಡಿಯನ್ಸ್ ಈ ಒಂದು ಸಿನಿಮಾನ ಒಪ್ಕೊಳ್ತಾರೆ ಮತ್ತು ಮೆಚ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಫಸ್ಟ್ಲಿ ಎಲ್ಲರಿಗೂ ನಮಗೂ ಎವ್ರಿಬಡಿ ಇವತ್ತು ಬಂದಿದ್ದಕ್ಕೆ. ಆಲ್ರೆಡಿ ಐ ಥಿಂಕ್ ಸಾಕಷ್ಟು ನಾವು ಪ್ರೆಸ್ ಮೀಟ್ ಮಾಡಿದ್ದೀವಿ. ಬಟ್ ಟುಡೇ ಸ್ಪೆಸಿಫಿಕ್ಲಿ ವಿ ಹ್ಯಾವ್ ದಿ ಪ್ರಿಂಟ್ ಪ್ರೆಸ್ ಮೀಟ್ ವಿಚ್ ಇಸ್ ವೆರಿ ಗುಡ್. ಅಂದರೆ 2007 ನನ್ನ ಕರಿಯರ್ ಸ್ಟಾರ್ಟ್ ಆದಾಗ ಸಜ್ನಿ ಟೈಮಲ್ಲಿ ಐ ಥಿಂಕ್ ಸಮ್ ಆಫ್ ದ ಫೇಸಸ್ ಹಿಯರ್ ವೆ ದೇರ್ ಫ್ರಮ್ ದೆನ್ ಟು ನೌ ಇವಾಗ. ಆ್ಯಂಡ್ ಈ ಪ್ರೀತಿ ಆ್ಯಂಡ್ ದಿಸ್ ಸಾರ್ಟ್ ಆಫ್ ಲವ್ ದಟ್ ಐವ್ ಗಾಟ್ ಓವರ್ ದಿ ಇಯರ್ಸ್ ಇಸ್ ಸೋ ಇಂಪಾರ್ಟೆಂಟ್. ಆ್ಯಂಡ್ ದೆರ್ ವಾಸ್ ಒನ್ ಟೈಮ್, ಒಂದು ಕಾಲದಲ್ಲಿ ಐ ಥಿಂಕ್ ದೇರ್ ವರ್ ಟೈಮ್ಸ್ ವೇರ್ ಆಲ್ ದ ಸೋಷಿಯಲ್ ಮೀಡಿಯಾ ಕೇಮ್, ಬೇರೆ ಜರ್ನಲಿಸ್ಟ್ ಇದ್ರು. ಬಟ್ ಇಟ್ಸ್ ಸೋ ನೈಸ್ ದಟ್ ಎಷ್ಟು ವರ್ಷ ಆದ ನಂತರ ದೆರ್ ಆರ್ ಸಮ್ ಫೇಸಸ್ ಹಿಯರ್ ವಿಚ್ ಐ ಸ್ಟಿಲ್ ರೆಕಗ್ನೈಸ್ ಫ್ರಮ್ 16 years ago. 14 ವರ್ಷ ಆಗಿದೆ. ಸೊ ಯು ಸೀನ್ ಮಿ ಗ್ರೋ ಫ್ರಮ್ ದೇರ್ ಟು ನೌ. ಸೊ ಇಟ್ ಫೀಲ್ಸ್ ಅಮೇಝಿಂಗ್. ಆ್ಯಂಡ್ ಆಫ್ಕೋರ್ಸ್ ತುಂಬ ಐ ಫೀಲ್ ಲೈಕ್ ದಿಸ್ ಇಸ್ ಲೈಕ್ ಅ ಹೋಮ್. ಅಂದರೆ ನನಗೆ ಇಟ್ಸ್ ಮೋರ್ ಲೈಕ್ ಅ ಫೀಲಿಂಗ್ ಆಫ್ ಹೋಮ್ ಅಂತ, ಮನೆ ಅಂತ ಹೇಳ್ಬೋದು. ಬಿಕಾಸ್ ಆಬ್ವಿಯಸ್ಲಿ ಐ ಹ್ಯಾವ್ ಗ್ರೋನ್ ಅಪ್ ಇನ್ ದಿಸ್ ಎನ್ವೈರ್ಮೆಂಟ್ ಅಲ್ವಾ. ಸೊ ಆಫ್ಕೋರ್ಸ್ ಪ್ರತಿಯೊಂದು ಸಿನಿಮಾ ನಮ್ಮದು ನೀವೆಲ್ಲರೂ ತುಂಬ ಪ್ರೋತ್ಸಾಹಿಸಿದ್ದೀರ. ಯು ಹ್ಯಾವ್ ಗಿವನ್ ಮಿ ಲಾಟ್ ಆಫ್ ಲವ್ ಆ್ಯಂಡ್ ಅಫೆಕ್ಷನ್. ಆ್ಯಂಡ್ ಆಫ್ಕೋರ್ಸ್ ಈ ಸಿನಿಮಾ ಕೂಡ ಪೌಡರ್ ತುಂಬಾ ಚೆನ್ನಾಗಿ ಬಂದಿದೆ. ಇಟ್ಸ್ ಅ ಲವ್ಲಿ ಕಾಮಿಡಿ ಸಿನಿಮಾ. ಆ್ಯಂಡ್ ಆಫ್ಕೋರ್ಸ್ ಅವರೆಲ್ಲ ಹೇಳಿದಂಗೆ ಇಟ್ಸ್ ಸಮಥಿಂಗ್ ದಟ್ ಯು ವಿಲ್ ಆಲ್ ಎಂಜಾಯ್. ಒಂದು ಹೊಸ ಪ್ರಯತ್ನ. ಸೊ ಪ್ಲೀಸ್ ವಾಚ್ ಇಟ್ ಆ್ಯಂಡ್ ಎಂಜಾಯ್ ದ ಫಿಲ್ಮ್ ಅಂತ ಹೇಳ್ತೀನಿ. I forgot to mention, thank you so much for coming and always writing good things about me. ನಮಸ್ತೆ. ಅದೇ ಅವ್ರಿಗೆ ಈಗ ನಾವು ಒಂದು ಡಿಜಿಟಲ್ ಸೆಪ್ರೇಟಾಗಿ ಮಾಡಿದ್ವಿ. ಒಂದು ಕಾಮನ್ ಟ್ರೇಲರ್ ಲಾಂಚಲ್ಲಿ ಎಲ್ಲ ಎಂಟೈರ್ ಮೀಡಿಯಾ ಅದನ್ನು ಮಾಡಿ ಪ್ರಿಂಟ್ ಅವ್ರಿಗೆ ಸೆಪ್ರೇಟಾಗಿ ಮಾಡಬೇಕು, ಅವ್ರಿಗೊಂದು ಆದ್ಯತೆ ಕೊಡಲೇಬೇಕು ಅನ್ನೋದು ಮೀನ್ಸ್ ಮೊದಲಿಂದನೂ ಇದರಿಂದನೇ ಜರ್ನಲಿಸಮ್ ಸ್ಟಾರ್ಟ್ ಆಗಿದ್ದು ಅವಾಗಿಂದನೂ. ಸೊ ಇವ್ರಿಗೆ ಸೆಪ್ರೇಟ್ ಆದ್ಯತೆ ಕೊಡಬೇಕು ಅಂತ ಅಂದ್ಬಿಟ್ಟು ನಾವು ಇದನ್ನು ಆ್ಯಂಡ್ ಮೋರ್ ಇಂಟ್ರಾಕ್ಷನ್ ಇರಲಿ ಅಂತ. ಅವತ್ತು ಸಮಯ ಅಭಾವ, ನಮ್ಮ ಟ್ರೇಲರ್ ಬೇರೆ ಲಾಂಚ್ ಇತ್ತು, ಅದ ನಂತರ ಇನ್ನೊಂದು ಪ್ರೆಸ್ ಮೀಟ್ ಬೇರೆ ಇತ್ತು. ಸೊ ನಾವು ಅಷ್ಟರಲ್ಲಿ ಸರಿಯಾಗಿ ನಮಗೆ ಎಲ್ಲರಿಗೂ ಟೈಮ್ ಸಿಗ್ತೋ ಇಲ್ವೋ ಅಂತ ಅಂದ್ಕೊಂಡು ಇವತ್ತು ನಿಮಗೆ ಸ್ಪೆಸಿಫಿಕ್ಕಾಗಿ ಒಂದು ಪ್ರೆಸ್ ಮೀಟ್ ಇಟ್ಟಿತ್ತು. ಡೈರೆಕ್ಟ್ರು ಬರೋಕ್ಕಾಗಿಲ್ಲ, ಅವ್ರು ಹುಷಾರಿಲ್ಲ, ಸ್ವಲ್ಪ
ಜ್ವರದಿಂದ ಅವರು ಬರೋಕ್ಕಾಗಿಲ್ಲ. ಆ್ಯಂಡ್ ನಾವು ಹೇಳ್ಕೊಂಡೇ ಬರ್ತಾ ಹೋಗಿ ಹಲವಾರು ಪಾಯಿಂಟ್ಗಳಿದೆ. ಮೊದಲನೇದು KRG ಇದು TVF ಜೊತೆ ಮಾಡಿರೋ ಫಸ್ಟು ಸಿನಿಮಾ. 4 ಸಿನಿಮಾ ಮಾಡಬೇಕು ಅನ್ನೋ ಒಂದು ಅಗ್ರಿಮೆಂಟಲ್ಲಿ ನಾವು ಸ್ಟಾರ್ಟ್ ಆಗಿದ್ದು ಫಸ್ಟು. ಆ್ಯಂಡ್ ಈ ಸಿನಿಮಾ ದೀಪಕ್ ವೆಂಕಟೇಶ್ ಅಂತ ಅಂದ್ಕೊಂಡಿದ್ದು. ಪೌಡರ್ ಅನ್ನೋ ಒಂದು ಟೈಟಲ್, ಅದು ಕ್ಯೂಟಿಕ್ಯೂರಾ ಅಂತ ಫಸ್ಟ್ ಟೈಟಲ್ ಇಲ್ಲ ಇರೋದು, ಟ್ಯಾಲ್ಕಮ್ ಪೌಡರ್ ಆಗಿ ಕೊನೆಗೆ ಪೌಡರ್ ಅಂತ ಒಂದು ಮೋರ್ ಅಟ್ರಾಕ್ಟಿವ್. ಟ್ಯಾಲ್ಕಮ್ ಪೌಡರಿಂದ ಪೌಡರಿಂದ ಸ್ವಲ್ಪ ಅಟ್ರಾಕ್ಟ್ ಆಗುತ್ತೆ ಜನಕ್ಕೆ. ಅವ್ರು ಹೇಳ್ದಂಗೆ ತುಂಬ ಸಿಂಪಲ್ ಮೈಂಡ್ಲೆಸ್ ಕಾಮಿಡಿ. ಸಿನಿಮಾದಲ್ಲಿ ಅತಿ ಲಾಜಿಕ್ಕು ಇದೆಲ್ಲ ಹುಡ್ಕೋದಕ್ಕಿಂತ ಎವ್ರಿ ಸೆಕೆಂಡ್ ಎವ್ರಿ ಮಿನಿಟ್ ನಿಮಗೆ ನಗ್ತಾ ಇರ್ತೀವಿ. ಆ್ಯಂಡ್ ತುಂಬ ಜನ ಆರ್ಟಿಸ್ಟು ಇದರಲ್ಲಿ ಇವತ್ತು ರಘುವಣ್ಣ ಬರೋಕ್ಕಾಗಿಲ್ಲ, ರವಿಶಂಕರ್ ಎಲ್ಲ ಶೂಟಿಂಗ್ ಇಟ್ಟಿದ್ದಾರೆ, ಗೋಪಾಲ್ ಕೃಷ್ಣ ದೇಶಪಾಂಡೆ ಇದ್ದಾರೆ, ನಾಗಭೂಷಣ್ ಅವರು ಹುಡ್ದಬ್ಬ ಅವರು ಹುಡ್ದಬ್ಬ ಆಚರಿಸ್ಕೊತಿದ್ದಾರೆ. ರಘುವಣ್ಣ ನೆಕ್ಸ್ಟ್ ಪ್ರೆಸ್ ಮೀಟ್ ಇದೆ ಅಂತಲ್ಲ, ನೆಕ್ಸ್ಟ್ ಇದಲ್ಲ. ಹಾಂ, ಇದು ಅಲ್ಲಿ ಬರ್ತಿದ್ದಾರೆ. ಸೊ ನೆಕ್ಸ್ಟ್ ಹೇಳಿದ್ರು. ಸೊ ಅವರು ಅಲ್ಲಿ ಅಂದರೆ ಎಲ್ಲರಿಗೂ ಎಲ್ಲ ಬಿಸಿ ಇರೋದ್ರಿಂದ, ಬಟ್ ಎಲ್ಲ ದಿನ ಥ್ಯಾಂಕ್ಸ್ ಟು ಆಲ್ ದಿ ಆರ್ಟಿಸ್ಟ್. ಅವ್ರು ಇಷ್ಟು ದಿನ ನಮ್ಮ ಜೊತೆ ಕೋಆಪ್ರೇಟ್ ಮಾಡಿ. ಇನ್ನೊಂದು ವಾರ ಇದೆ ಸಿನಿಮಾ ರಿಲೀಸ್ಗೆ. ಖುಷಿ ಏನಂದರೆ ಭೀಮಾ ಮತ್ತು ಕೃಷ್ಣ ಪ್ರಾಣಸಖಿ ಎರಡೂ ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿದೆ. ಇನ್ಫ್ಯಾಕ್ಟ್ ಎಲ್ಲೋ ಇವತ್ತು ಆರ್ಟಿಕಲ್ ಅಲ್ಲ, ಆನ್ಲೈನ್ ನೋಡ್ತಿದ್ದಾಗ ದೊಡ್ಡ ಸಿನಿಮಾ ಅಥವಾ 5 ಭಾಷೆ ರಿಲೀಸ್ ಆಗಿರೋ ಇನ್ನೊಂದು ಬೇರೆ ಭಾಷೆ ಸಿನಿಮಾದಕ್ಕಿಂತ ಟ್ರೆಂಡಿಂಗ್ ಬುಕ್ ಮೈ ಶೋಲಿ ಗಣೇಶ್ ಸರ್ ಪಿಕ್ಚರ್ ಇದ್ದಿದ್ದು. ಸೊ ಅದೇ ಜನ ನಮಗೆ ಯಾವತ್ತಿದ್ರೂ ಅದನ್ನು ಹೇಳ್ದಂಗೆ ಕ್ವಾಲಿಟಿ ಸ್ಟಫ್ ಕೊಟ್ಟಾಗ ಬಂದೇ ಬರ್ತಾರೆ. ಆ್ಯಂಡ್ ಈ 2 ಪಿಕ್ಚರು ಸಾಕ್ಷಿ ಅದಕ್ಕೆ. ಸೊ ದಿಗಂತು, ಗಣೇಶ್ ಸರು, ವಿಜಯ್ ಸರ್ ಎಲ್ಲ ಒಂದೇ ಟೈಮಲ್ಲಿ ಫಸ್ಟು ಬ್ಲಾಕ್ ಬಸ್ಟರ್ ಕೊಟ್ಟಿದ್ದು. ಸೊ ಮೋಸ್ಟ್ಲಿ 18 ವರ್ಷದ ನಂತರ ಅದೇ ಆಗುತ್ತೆ ಅನ್ನೋದು ನಮ್ಮ ಒಂದು ಏನು. ಸೊ ಅವರಿಗೂ ಆಲ್ಮೋಸ್ಟ್ ಶರ್ಮಿಳಾ ಅಷ್ಟೇ ಅಲ್ವಾ? 2007 ಅಂದರೆ ನನಗಿದ್ದು ಅವ್ರು 3 ಜನ ಒಂದೇ ಮಂತಲ್ಲ, ಮುಂಗಾರು ಮಳೆ ದುನಿಯಾ ಸಜ್ನಿ ಅಂಡ್ ದುನಿಯಾ ಒಂದೇ ದಿವಸ and same day ಸಜ್ನಿ ದುನಿಯಾ ಒಂದೇ ಇಲ್ಲ, same day ಒಂದು release ಆಗಿದೆ. ತಿಂಗಳಿಂದ ಮುಂದೆ ಆಗಿದೆ. Same day, yeah, ಒಂದೇ ದಿವಸ same ಎಲ್ಲರಿಗೂ Friday. ಸೇರಿ February 23rd 2007. 2008 ಅಲ್ಲಿ ಅಲ್ಲಲ್ಲ ಮನಸಾರೆ 2000 ಹಾಂ, ಮುಂಗಾರು ಮಳೆ 2006 ಡಿಸೆಂಬರ್ 29. ಹೌದು. 29. ಹಾ, ದುನಿಯಾ ಫೆಬ್ರವರಿ ಕರೆಕ್ಟ್. ಹೌದು ಸೇಮ್ ಡೇ. ಅದ್ರ ಜೊತೆಗೆ ಹಲವಾರು ವಿಶೇಷತೆಗಳೇನು ಅಂದರೆ, ಒಂದು ಜಗ್ಗೇಶ್ ಸರ್ ನಮಗೆ ವಾಯ್ಸ್ ಗೈಡ್ ಥರ ಅಂತ ನಾವು ಟ್ರೀಟ್ ಮಾಡಿದ್ರೆ. ಅಂದರೆ ಸಿನಿಮಾ ಜನರ ಜೊತೆ ಅವರು ನೋಡಿಕೊಂಡು, ಬರೀ ವಾಯ್ಸಲ್ಲಿ ಬರ್ತಾರೆ ಸಿನಿಮಾದಲ್ಲಿ, ಜನರ ಜೊತೆ ನೋಡಿಕೊಂಡು Why do you think Jaggesh voice was important? Because you often attend the press meet also. It's just is it very important? Because voice and much okay, narration ಆಗಿ ಬರ್ತಾರೆ ಅಂತ, but ನೀವು ಹೇಳೋದು ಅಂದರೆ ತುಂಬ ಇಂಪಾರ್ಟೆಂಟ್. ಎರಡು ಶಾರದವ್ರು ಒನ್ ಥಿಂಗ್ ಇಸ್ ಒಂದು ಕಾಮಿಡಿ ಫಿಲ್ಮ್, ಕಾಮಿಡಿ ಸಿನಿಮಾಗೆ ಬೆಟರ್ ದೆನ್ ನವರಸ ನಾಯಕ. ಎರಡನೇದು ಅವ್ರ ವಾಯ್ಸ್ ಹಲೋ ಅಂದ್ರೂ ಯಾರು ಎಂಥದೇ ಸ್ಟೇಟಲ್ಲಿದ್ರು ನಾವು ಆ ವಾಯ್ಸ್ ಕಂಡುಹಿಡಿಯೋದು ಒಂದು ವಾಯ್ಸ್. ವಾಯ್ಸ್ ಆಲ್ಸೋ ಇಸ್ ಒನ್ ಕ್ಯಾರೆಕ್ಟರ್. ವಾಯ್ಸ್ ಕ್ಯಾರೆಕ್ಟರ್ ಟೈಪ್ ಏನಲ್ಲ, ಬಟ್ ನಾನು ಹೇಳ್ದಂಗೆ ಅವ್ರ ವಾಯ್ಸ್ ಗೈಡ್. ಈಗ ನಾವು ಯಾವ್ದಾದ್ರು ಒಂದು ಜಾಗ ನೋಡೋಕೆ ಹೋದಾಗ ಒಂದು ಗೈಡ್ ತೊಗೊಂಡಾಗ ಅವ್ರು ಹೆಂಗೆ ಹೇಳ್ತಾರೆ ಆ ಥರ ಕ್ಯಾರೆಕ್ಟರ್ ಬಗ್ಗೆ. ಆಮೇಲೆ ಕೆಲವೊಂದು ಕಡೆ ಸ್ವಲ್ಪ ಎಕ್ಸ್ಟ್ರಾ ಸ್ಟ್ರೆಸ್ ಮಾಡಿ ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ, ಅದನ್ನೆಲ್ಲ ಅವ್ರು ವಾಯ್ಸ್ ಓವರ್ದಲ್ಲಿ ಕೊಟ್ಟಿದ್ದಾರೆ ನಮಗೆ. ಅಂದರೆ ಕೆಲವೊಂದು ಈಗ ಪೌಡರ್ ಹೆಂಗಾಗುತ್ತೆ, ಏನು ಎತ್ತ ಅನ್ನೋದನ್ನೆಲ್ಲ. ಫಾರ್ ಎಕ್ಸಾಂಪಲ್ ಅವರು ಆ್ಯಂಡ್ ಹಿಸ್ ನರೇಷನ್, ಅವ್ರ ಸ್ಟೈಲ್, ಅವ್ರ ಫಾರ್ಮ್ಯಾಟ್, ಅವ್ರಿಗೆ ಅಂತ ಒಂದು ಸ್ಟೈಲ್ ಇರುತ್ತಲ್ವ, ಆ ಟ್ರೆಡಿಷನಲ್ ಸ್ಟೈಲಲ್ಲಿ ಅವರು ಕೊಟ್ಟಿದ್ದಾರೆ. ಆ್ಯಂಡ್ ಜನಕ್ಕೆ ಏನು ಅಂತಂದರೆ ಅವ್ರ ವಾಯ್ಸ್ ಬಂದ ತಕ್ಷಣ ಅದೊಂದು ಅದ್ರ ಜೊತೆಗೆ ಒಂದು ಹಾಸ್ಯ ಅಟ್ಯಾಚ್ ಹಾಕ್ಕೊಂಡೇ ಬಂದಿರುತ್ತೆ, ಅಸೋಸಿಯೇಟ್ ಹಾಕ್ಕೊಂಡೇ ಬರುತ್ತೆ ಆ ಒಂದು ಹೇಳೋ ರೀತಿ, ಒಂದು ಹೇಳೋ ವಿಧಾನದಲ್ಲಿ. ಸೊ ಅದಕ್ಕೆ ಅವ್ರನ್ನ ಒಂದು ಇದು ಮಾಡಿದ್ರು. 100% ಫುಲ್ ಅವರು ಎಲ್ಲೆಲ್ಲಿ ಆಗಾಗ ಬರ್ತಾರೆ, ಎಲ್ಲೆಲ್ಲಿ ಬರ್ತಾರೆ ಎಲ್ಲ ಕಡೆ ಅವ್ರ ಸ್ಟೈಲಲ್ಲೇ ನರೇಷನ್ ಹಾಂ, ಸ್ಟಾರ್ಟ್ ಟು ಎಂಡ್ ಅವ್ರಿದ್ದಾರೆ. ಆ್ಯಂಡ್ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ, ಕೆಲವು ಸಿಚುವೇಶನ್ಸ್ನ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾರೆ ಜನರು. ಅದಕ್ಕೆ ನಾನು ಹೇಳಿದ್ದು ವಾಯ್ಸ್ ಗೈಡ್, ಇದು ಹೆಂಗಾಯಿತು ಇದು ಹಿಂಗಾಯಿತು ಅಂತ ಹೇಳೋ ಒಂದು ಕ್ಯಾರೆಕ್ಟ್ರು. ಆಮೇಲೆ ಗ್ರೀನ್ ಗೋಲ್ಡ್ ಅಂತ ಒಂದು ಸ್ಪೆಷಲಿ ಒಂದು ಆಲ್ಮೋಸ್ಟ್ ಒಂದು ಮಿನಿಟ್ ಚೋಟಾ ಭೀಮ್ ಮಾಡೋ ಒಂದು ಪ್ರೊಡ್ಯೂಸ್ ಆ್ಯಂಡ್ ಕ್ರಿಯೇಟ್ ಮಾಡಿರೋ ಒಂದು ಸ್ಟುಡಿಯೋ. ಅವರು ನಮ್ಮಲ್ಲಿ 1 minute ಆ್ಯನಿಮೇಷನ್ನ ಅವರು ದೇ ಹ್ಯಾವ್ ಡನ್ ಇಟ್ ಫಾರ್ ಅಸ್. ಸೊ ಆ ಚೋಟಾ ಭೀಮ್ ವಾಸ್ ಎವ್ರಿಥಿಂಗ್ ವಾಸ್ ಫೇಮಸ್. ಈಗ ಎಷ್ಟೊಂದು ಜನ ಪೌಡರ್ ಅಂದ ತಕ್ಷಣ ಇದು ಒಂದು ವರ್ಗಕ್ಕೆ ಅಂತ ಅನ್ನೋದು. ಚೋಟಾ ಭೀಮ್ ಅಂತ ಗೊತ್ತು, ಚೋಟಾ ಭೀಮ್ ವಾಸ್ ಅ ಕಂಟೆಂಟ್, ದೋ ಇಟ್ ವಾಸ್ ಅಬೌಟ್ ಕಿಡ್ಸ್ಗೆ ಮಾಡಿದ್ದು, ಯೂನಿವರ್ಸಲ್ ಕಂಟೆಂಟ್. ಸೊ ಅವರೂ ಇದ್ದಾರೆ. ಸೊ ಪೌಡರ್ ಇಸ್ ನಾಟ್ ಅಬೌಟ್ ಡ್ರಗ್ಸ್ ಯೂಸೇಜ್ ಅಲ್ಲ. ಇಡೀ ಸಿನಿಮಾದಲ್ಲಿ ಎಲ್ಲೂ ಡ್ರಗ್ಸ್ ಯೂಸೇಜ್ ಇಲ್ಲ,
ಕನ್ಸಂಪ್ಷನ್ ತೋರಿಸಿಲ್ಲ. ಒಂದು ಡ್ರಗ್ ಪ್ಯಾಕೇಜ್ ಮಿಸ್ ಆದಾಗ ಏನೇನಾಗುತ್ತೆ ಅದು ಹಿಂದೆ ಅದು ಮಾರಿದ್ರೆ ನೀವು ಟ್ರೇಲರಲ್ಲಿ ನೋಡಿದ್ರೆ ಅದು ಮಾರಿದ್ರೆ ಇಷ್ಟು ಒಂದು 440-400 ಕೋಟಿ ಬಂದಂಗೆ ಹೆಂಗೆ ಆಗುತ್ತೆ ಅನ್ನೋದನ್ನ ಸುತ್ತ ಇರೋ ಒಂದು ಕಾಮಿಡಿ ಕತೆ. ಆ್ಯಂಡ್ ಮೊನ್ನೆ ಸೆನ್ಸರ್ ಆಯಿತು ಹೋದ ವಾರ ಯುಬಾರೆ. ಕೆಲವು ಮ್ಯೂಟ್ಸ್ ಇದೆ, ನೋ ಕಟ್ಸ್, ಓನ್ಲಿ ಮ್ಯೂಟ್ಸ್. ಕೆಲವು ಕಡೆ ಲ್ಯಾಂಗ್ವೇಜ್ಗೋಸ್ಕರ ಒಂದು ಮ್ಯೂಟ್ಸ್ ಇದೆ. ಆ್ಯಂಡ್ ಅದು ಬಿಟ್ಟರೆ 2 hour 2 hours 11 minutes, 131 minutes exactly. Censor becomes so strict in certain things, or like ಸಿಕ್ಕಿದ್ರೆ ಏನ್ ಬೇಕಾದ್ರೂ ಮಾತಾಡ್ಬೇಕು. Like you see, if a movie gets an A, it has its own freedom. You can talk anything, but still it's done. But UA ಕೊಟ್ಟು ಮ್ಯೂಟ್ ಮಾಡಿ it becomes a very ಸರ್ ಅದು ಇಲ್ಲ, ಸಿ 18+ಗೆ ಇಟ್ ಇಸ್ ಕನ್ಸಿಡರ್ಡ್ ಆಸ್ ಯು ಆರ್ ಅಡಲ್ಟ್ ಅಂತ ಅಂದಾಗ ನಿಮಗೆ ಕೆಲವೊಂದು ಜ್ಞಾನ ಇರುತ್ತೆ, ಯಾವುದೋ ಒಂದು ಪದಗಳಾಗಲಿ ಅಥವಾ ಸಮ್ ಸೀಕ್ವೆನ್ಸಸ್ ಆಗಲಿ. ಸೊ ಯು ಹ್ಯಾವ್ ಯುವರ್ ಓನ್ ಮೈಂಡ್ ಟು ಅನಲೈಸ್ ದಮ್ ವೆದರ್ ಇಟ್ ಇಸ್ ಹೌ ಟು ಟೇಕ್ ಇಟ್ ಅಂತ ಬರುತ್ತೆ. ಬಿಲೋ 18 ಮಕ್ಕಳಿಗೆ ಪ್ರಾಬಬ್ಲಿ ಅದು ಯಾವುದೋ ರಾಂಗ್ ಪಾತಲ್ಲಿ ಕರ್ಕೊಂಡು ಹೋಗ್ಬಾರ್ದು ಅಂತ ಯುಬಾರೆ ಅಂತ ಅನ್ನೋದು. ಸೊ ಇದರಲ್ಲಿ ನಾನು ಹೇಳ್ದಂಗೆ ಓನ್ಲಿ ಕೆಲವು ವರ್ಡ್ಸ್ಗೆ ಯೂಸೇಜ್ ಆಫ್ ಸ್ವಲ್ಪ ಸ್ವೇರ್ ಇನ್ ವರ್ಡ್ಸ್ ಇದೆ. ಅದು ನಾಟ್ ಇನ್ ಅ ಬ್ಯಾಡ್ ವೇ. ಇಟ್ಸ್ ನಾವು ಕೆಲವೊಂದು ಯೂಸೇಜ್ ಮಾಡ್ತಾರೋ ಇವತ್ತಿನ ಭಾಷೆ ಮಾತಾಡ್ತಾರೋ ಆ ಥರ ಕೆಲವು ವರ್ಡ್ಸ್ ಮ್ಯೂಟ್ ಮಾಡೋಕ್ಕೆ ಹೇಳಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಐ ಥಿಂಕ್ ದರ್ ಇಸ್ ನೋ ಅಬ್ಸಲ್ಯೂಟ್ಲಿ ದೇ ಲವ್ ದ ಫಿಲ್ಮ್. ಆ್ಯಂಡ್ 2 hours 11 minutes ಸರ್, ಅದು ಇನ್ಕ್ಲೂಡಿಂಗ್ ಸ್ಮೋಕಿಂಗ್ ಕಾರ್ಡ್ ಆ್ಯಂಡ್ ಟೈಟಲ್ ಕಾರ್ಡ್ಸ್, ಎಂಡ್ ಕಾರ್ಡ್ಸ್ ಎಲ್ಲ ಸೇರಿ 2 hour 11 ನಿಮಿಷ ಇದೆ. ಫಸ್ಟ್ ಹಾಫ್ 1 hour 2 ನಿಮಿಷನೋ, 1 hour 4-5 ನಿಮಿಷ ಇದೆ ಇನ್ಕ್ಲೂಡಿಂಗ್ ಸೆನ್ಸರ್ ಕಾರ್ಡ್, ಸಾರಿ ಅದೆಲ್ಲ ಥ್ಯಾಂಕ್ಸ್ ಕಾರ್ಡು ಎಲ್ಲ ಸೇರಿ. ಆ್ಯಂಡ್ ಮತ್ತೊಂದು ವಿಷಯ ಅಂದರೆ ಈ ಸಿನಿಮಾಗೆ ಅದು ಆಲ್ಮೋಸ್ಟ್ ಒಂದು ಎಂಟೈರ್ ಕನ್ನಡ ಸಿನಿಮಾದ ಸ್ಟಾರ್ಸ್ ಎಲ್ಲದು ಒಂದು ಸಪೋರ್ಟ್ ಒಂದಲ್ಲ ಒಂದು ರೀತಿಲಿದೆ. ನಾನು ಮೊನ್ನೆ PDD ಇವೆಂಟಲ್ಲಿ ಹೇಳ್ದಂಗೆ ಸ್ಟಾರ್ಟಿಂಗ್ ಫ್ರಮ್ ಸುದೀಪ್ ಸರ್ ಅವರು ಕ್ಲಾಪ್ ಮಾಡಿದ್ರು. ನಾನು ಹೇಳಿದ್ರು ಕೊನೆಯ ನಿಮಿಷದ ಹಿಂದಿನ ನೈಟು ಯಾರೋ ಬೇರೆಯವ್ರು ಬರಬೇಕಿತ್ತು ಮಾಡೋಕ್ಕೆ, ಅದೇನೋ ಅವರು ಹುಷಾರು ತಪ್ಪಿ ಯಾರೂ ಇಲ್ಲದಾಗ ನಾವು ಆದಮೇಲೆ ದೊಡ್ಡದಾಗಿ ಅವತ್ತು ಪ್ರೆಸ್ನು ಕರೆದಿದ್ವಿ. ಇಟ್ ವಾಸ್ ವರಮಹಾಲಕ್ಷ್ಮಿ ಹೋದ ವರ್ಷ ಮಾತಾಡ. ಸೊ ಸುದೀಪ್ ಸರ್ ಅವಾಗ ಲಾಸ್ಟ್ ಮಿನಿಟ್ ಇಂಟಿಮೇಷನ್ಗಳು ಈ ಅಗ್ರಿ ರೆಡ್ ಫಾರ್ ಅಸ್. ಧ್ರುವ ಅವರು ಒಂದು ಸಣ್ಣ ರೀಲ್ ಮಾಡಿಕೊಟ್ಟಿದ್ದಾರೆ ಅವ್ರ ಇದಕ್ಕೆ. ಧನಂಜಯ್ ಆಲ್ಸೋ ಹ್ಯಾಸ್ ಡನ್ ಸಮಥಿಂಗ್ ಫಾರ್ ಅಸ್. ಆ್ಯಂಡ್ ಅದು ನಾಳೆ ಒಂದು ಪ್ರೋಮೋ ಕಂಟೆಂಟಾಗಿ ಹೋಗುತ್ತೆ. ವಿಜಯ್ ಸರು, ಮುರಳಿ, ಡ್ಯಾನಿಶ್ ಕೆ ಮಾನ್ ಫ್ರೀ ರಿಲೀಸ್ ಇವೆಂಟ್ಗೋಸ್ಕರ ಬಂದರು. ಆಮೇಲೆ ಯಶ್ ಸರ್ ನಾನು ಹೇಳ್ದಂಗೆ ಅದು ಬ್ಯಾಕ್ಗ್ರೌಂಡಲ್ಲಿ ನಮ್ಗೆ ಏನೇನು ಮಾಡಬೇಕು ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಮೋಸ್ಟ್ ಎವ್ರಿ ಒನ್, ಶಿವಣ್ಣನೂ ಒಂದು ನಮ್ಗೊಂದು ಸಣ್ಣ ಕಂಟೆಂಟ್ ಬಿಟ್ಟರೆ. ಸೊ ಎವ್ರಿ ಒನ್ಸ್ ಬ್ಲೆಸ್ಸಿಂಗ್ ಇಸ್ ಆನ್ ದಿಸ್ ಫಿಲ್ಮ್ ಗೆಲ್ಲಬೇಕು ಅಂತ. ಅದರಿಂದ 23rd ಬರ್ತದೆ. 23rd ಮಾರ್ನಿಂಗ್ ಶೋ, ನೋ ಪ್ರೀಮಿಯರ್ಸ್, ನಥಿಂಗ್. ವಿ ಆರ್ ಗೋಯಿಂಗ್ ಡೈರೆಕ್ಟ್ಲಿ ವಿತ್ ಅಲ್ಲ ಪೌಡರ್ ಪ್ರೀವಿಯಸ್ ನೈಟ್ ಕೊಡ್ಬೋದು, ಪಿಕ್ಚರ್ ಪೌಡರ್ ಇವಾಗ ಕೊಡ್ತೀವಿ. 23rd ಹಚ್ಕೊಂಡು ಬರೋಣ ಅನ್ಕೊಂಡಿದ್ದೆ. 23rd ಬೆಳಗ್ಗೆ ಎಲ್ಲರಿಗೂ ನಿಮಗೂ ಎಲ್ಲ ಆಲ್ ಫಸ್ಟ್ ಶೋ ಜೊತೆನೇ ಸ್ಟಾರ್ಟ್ ಅವ್ರ ಫಸ್ಟ್ ಶೋ. ಸೊ ನೀಡ್ ಯುವರ್ ಸಪೋರ್ಟ್. ಹೀಗೆ ಹೇಳಿ ಎಷ್ಟು ಪ್ರೀವಿಯಸ್ ರಿಲೀಸಸ್ ಮತ್ತೆ ಅವತ್ತಿನ ಕಾಂಪಿಟೇಷನ್ ಎಷ್ಟು ಥಿಯೇಟರ್ಸು ಹೇಗೆ? ಸರ್ ಈಗ ಭೀಮಾ ತುಂಬ ಚೆನ್ನಾಗಿ ಹೋಗಿದೆ. ನೋಡ್ಬೇಕು ಈಗ ಮಂಡೇ ಮೇಲೆ ಏನಾಗುತ್ತೆ. ನಾಳೆವರೆಗೂ ರಜೆ ಇರುತ್ತೆ. ಸೊ ಕನ್ಸಿಸ್ಟೆಂಟ್ ಆಗಿದೆ ಕಲೆಕ್ಷನ್ಸ್. ಮಂಡೇ ಮೇಲೆ ಹೇಗಾಗುತ್ತೆ ನೋಡ್ಬಿಟ್ಟು ಐ ಥಿಂಕ್ ತ್ರಿವೇಣಿ ಮೇನ್ ಥಿಯೇಟರ್ 100+ ಆಗುತ್ತೆ. ಆಗಲೇ 94 or 95 ಥಿಯೇಟರ್ಸ್ ಆಗಿದೆ ಇನ್ಕ್ಲೂಡಿಂಗ್ ಮಲ್ಟಿಪ್ಲೆಕ್ಸಸ್. ದಟ್ ವಾಸ್ ಅ ವೆರಿ ವೈಸ್ ಡಿಸಿಷನ್. 23 ನೀವು ನೋಡ್ದಂಗೆ ಇವತ್ತು ನಾವು ಮೊನ್ನೆ ಬಂದಿದ್ದರೆ ಕೃಷ್ಣ ಪ್ರಣಯ ಸಖಿ ಭೀಮಾ ಚೆನ್ನಾಗಿ ಹೋಗ್ತಿತ್ತು. ಕೃಷ್ಣ ಪ್ರಣಯ ಸಖಿ ತುಂಬ ದೊಡ್ಡ ಇತ್ತು. ಅದು ಮಧ್ಯೆ ಶೋಸ್ ನನಗೂ ಕಮ್ಮಿ ಆಗಿದೆ, ಅವ್ರಿಗೂ ಕಮ್ಮಿ ಆಗಿರೋದು, ಡಿವೈಡ್ ಆಗೋಗಿರೋದು. ಸೊ ಐ ಥಿಂಕ್ ಇಟ್ ವಾಸ್ ಅ ವೆರಿ ವೈಸ್ ಡಿಸಿಷನ್, ಲಾಸ್ಟ್ ಮಿನಿಟ್ ಡಿಸಿಷನ್ ಅವತ್ತು. ಅಂದರೆ 15th ಅನೌನ್ಸ್ ಮಾಡಿ ನಾವು ಓದು ಡಿಜಿಟಲ್ ಪ್ರೆಸ್ ಮೀಟ್ ಶುರುವಾಗೋ 1-2 hour ಮುಂಚೆ ತೊಗೊಂಡಿದ್ದು ಡಿಸಿಷನ್ ಅದು. ಆ್ಯಂಡ್ ಸೊ ಜಯಣ್ಣ ಎಲ್ಲ ಅವರು ಮೀನ್ಸ್ ಎಲ್ಲರೂ ಸೇರಿಕೊಂಡು ನೋಡ್ಕೊಂಡು ಡಿಸಿಷನ್ ಮಾಡಿದ್ದು. ಇನ್ನೊಂದು ವಾರ ಕನ್ಸಿಸ್ಟೆಂಟ್ ಪ್ರಮೋಷನ್ಸ್ ಇರುತ್ತೆ, ಲಾಟ್ ಆಫ್ ಟ್ರಾವೆಲ್ ಆ್ಯಂಡ್ ಅದರ್ ಡಿಜಿಟಲ್ ಆ್ಯಕ್ಟಿವಿಟೀಸ್ ಇರುತ್ತೆ. ಸೊ ಮೇನ್ಲಿ ಈ ಪ್ರಮೋಷನ್ಸು ವಿ ಕಾನ್ಸಂಟ್ರೇಟೆಡ್ ಮೇನ್ಲಿ ಆನ್ ಡಿಜಿಟಲ್ ಆ್ಯಂಡ್ ದ ಯಂಗರ್ ಕ್ರೌಡ್. ಆದರೂ ಎಲ್ಲದನ್ನು ವಿ ಹ್ಯಾವ್ ಮೇಡ್ ಶ್ಯೂರ್ ಎಲ್ಲರನ್ನೂ ಕವರ್ ಮಾಡ್ಬೋದು ಅಂತ. ಮೋರ್ ಫೋಕಸ್ ಸ್ಟ್ರೆಸ್ ವಾಸ್ ಆನ್ ದಿ ಡಿಜಿಟಲ್ ಪ್ರಮೋಷನ್ಸ್ ಬಿಕಾಸ್ ಕಂಟೆಂಟ್ ಟುವರ್ಡ್ಸ್ ಯಂಗ್ ಅಡಲ್ಟ್ಸ್ ಅವ್ರಿಗೆ ತುಂಬ ಅಟ್ರಾಕ್ಟ್ ಆಗುತ್ತೆ ಅಂತ ಅನ್ನೋದು ಒಂದು ಮೇಜರ್, ಅಂದರೆ ಬೇರೆಯವ್ರಿಗಲ್ಲ ಅಂತ ಮೇಜರ್ ಅವ್ರಿಗಿರುತ್ತೆ ಅಂತ ಫೋಕಸ್ ವಾಸ್ ದೇರ್ ಫಸ್ಟ್.
way we have divided as multiplex and single screen. But younger audience